ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ಫ್ರೆಂಡು ಕೆಲ್ಸಕ್ಕೆ ಹೋಯ್ತಾವನೆ, ಹಿಂಗಾಣೆ ಮಾತಾಡಿಸ್ತಾನೆ ಹೋಯ್ತಾವನೆ. ಇವನು ಒಬ್ಬ ಫ್ರೆಂಡ. ಮತ್ತೆ ಗಾಯ್ಸ್, ಇವತ್ತಿನ ದಿನಚರಿ ಹೆಂಗಿರ್ತದೆ ಅಂತ ತಿಳಿಸ್ತೀನಿ ಬನ್ನಿ. ನಮ್ಮ ತಾಯಿ ಮಮ್ಮಿ ನೀರುಲೆ ಉರಿಯಾಕ್ತವ್ರೆ. ನಮ್ಮ ಮಮ್ಮಿಯವರು ಏನೋ ಏನು ನಮ್ಮ ತಂಗಿ ಬಿಟ್ಟು ತಿನ್ಕೊಂಡು ಗೊಂಬೆ ಹಾಕೊಂಡು ನೋಡ್ತಾವಳೆ. ಟಿ ವಿ ಹಾಕಿಸ್ಕೊಟ್ಬಿಟ್ಟು ಗೈಸ್ ಅವಳಿಗೆ ಇದೇ ಆದ ಹಾಕೊಂಡವಳೆ. ಏನು ತಿಂತಾವಳೆ? ಬಿಡ್ಡೆ ವರ್ಕಿ ತಿಂತಾವಳೆ. ವರ್ಕಿ ಮತ್ತು ಚಕ್ಲಿ ತಿಂದರೂ ವೇಸ್ಟೇ ಗೈಸ್. ಕೈ ನಡ್ಗೋದು ನಿಲ್ಸಲ್ಲ. ನಾನು ತಿಂತೀನಿ ಪಕ್ಕ ನೀವು ಅನ್ಕತ್ತಿದ್ರಿ. ಅವನು ಆಲ್ಟೋ ಇರೋದೆಲ್ಲ ಕಿತ್ತ ತಿನ್ಕೊಂಡು ಇವನೇ ದಪ್ಪ ದಾನ್ ನಡೀತಾರ ಅವನೇ ಹೆಣ್ಣು, ಅದಕ್ಕೆ ಸಣ್ಣವಳೆ ಅಂತ ಎಲ್ಲ ಗೈಸ್. ಅವಳು ತಿನ್ನಲ್ಲ ಏನು ಕರೆಕ್ಟಾಗಿ. ಗೈಸ್, ನಮ್ಮ ಅಮ್ಮವ್ರ ಮನೆಗೆ ಹೊಸ ಕುರಿ ತಗೊಂಬಂದವ್ರೆ. ಇಲ್ಲಿ ಕುರಿ ಇದು ನಮ್ಮ ದೊಡ್ಡವ್ರ ಊರಲ್ಲಿ ಇದ್ದಿದ್ದು. ನಮ್ಮ ದೊಡ್ಡವರು ಓಮ್ ಶಕ್ತಿಗೆ ಹೋಗಿರೋದ್ರಿಂದ ಕಾರಣದಿಂದ ನೀವು ಹೋಗೋಕ್ಕೆ ಯಾರು ಇಲ್ಲ ಅಂದ್ಬಿಟ್ಟು ಇದಕ್ಕೆ ತಂದುಬಿಟ್ಬಿಟ್ಟು ಹೋಗೋವ್ರೆ. ಹೊಸ ಕುರಿ ಸಿಕ್ಕಾಪಟ್ಟೆ ಎದುರ್ತೈತೆ. ನಾನು ನೋಡಿದ್ರೆ ಸಾಕು ಎದುರ್ತದೆ. ನಾನೇನು ಇದ್ರ ಕಣ್ಗಾರ ರಾಕ್ಷಸ ಒಂಥರ ಕಾಣ್ತಾ ಇದ್ದಾನ. ಏನಮ್ಮ ಇದ್ರ ಕಣ್ಗಾರ ರಾಕ್ಷಸ ಒಂಥರ ಕಾಣ್ತಾ ಇದ್ದಾನ ಅಂತ ಯಾಕೆ ಸುಮ್ಮನೆ ಹತ್ತಾಗಿತ್ತಾಗ ಸೊಪ್ಪು ತಿನ್ನು. ಇದ್ರ ತಿನ್ನಿಲ್ಲ ಅಂದ್ರೆ ನಾನೇ ಇದನ್ನು ತಿನ್ಕೊಬಿಡ್ತೀನಿ. ಇವಾಗ ಸಾಯ್ತದಲ್ಲ, ಹುಚ್ಚ ಹೊಯ್ಕತ್ತಾದ ಎದ್ರಕಂದು ಹುಚ್ಚ ಹೊಯ್ಕೊಬಿಡ್ತು. ನಾನು ನೋಡಿದ್ರೆ ಯಾಕೆ ಇಷ್ಟೊಂದು ಎದ್ರಕತೈತೆ ಅನ್ನೋದೇ ಗೊತ್ತಾಯ್ತಲ್ಲ. ಅಷ್ಟೊಂದು ರಾಕ್ಷಸ ಥರ ಕಾಣ್ತಾ ಇದ್ದಾನೆ ಇದ್ರ ಕಣ್ಣಿಗೆ. ತಿನ್ನು, ಇಲ್ಲ ನಿನ್ನನ್ನು ತಿನ್ಬಿಡ್ತೀನಿ. ತಿನ್ನು. ಓ ಹೇಳದ್ ಮಾತು ಕೇಳಲ್ಲ, ತಿಂದ್ಬಿಡ್ತಾನ ನಾನು. ತಿನ್ನು ತಿನ್ನಲ್ವಾ? ಯಾಕೆ ತಿನ್ನಲ್ಲ? ಅಮ್ಮ, ನಾನೊಂದು ಹುಡುಗಿ ಲವ್ ಮಾಡ್ತಾವನಿ ಕಣಮ್ಮ. ಮಾಡ್ಕಬಾ. ನಮ್ಮವ್ವ ಬೇಡ ಕರ್ಕೊಬರ್ಬೇಡ ಅಂತ ಅವಳಲ್ಲ. ಮಾಡಿಕ್ತೆ ಅಂದ್ರೆ ಗೊತ್ತಿಲ್ಲ. ಬೇಡ, ಲವ್ ಮ್ಯಾರೇಜ್ ಬೇಡ, ಮನೇಲಿ ಹುಡುಕಿ ಮಾಡ್ತೀವಿ ಅಂತವಳ. ಹುಡುಕಿ ಮಾಡ್ತೀನಿ ಮದುವೆನ, ನೀ ಯಾವ ಲವ್ ಮಾಡಬೇಡ ಅಂತವಳ ಕಣಮ್ಮ. ಏನ್ ಮಾಡ್ತಾಳೆ ಈ ಹೆಣ್ಣು? ನಾನು ಇಲ್ದವ್ರು ಸದಾಯ್ತ ಅಂತದಲ್ಲ. ಮದುವೆ ಆದ್ರೆ ನನ್ನೇ ಆಗದಂತ, ಇಲ್ಲ ಅಂದ್ರೆ ಸದೈತ್ನಿ ಅಂತವಳ. ಹೋದ್ರೆ ನನ್ನ ಹಿಡ್ಕೋಯ್ತಾರಲ್ಲ ಪೊಲೀಸ್ ಸ್ಟೇಷನ್ಗ. ಲವ್ ಮಾಡಿರತ್ತಿ ಕಣಮ್ಮ, ಇಬ್ರು ಲವ್ ಮಾಡಿವಿ. ಯಾವತ್ತ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಆಯ್ತು, ಹೋಗಪ್ಪ ಕರ್ಕೊಂಬತ್ತಿ. ಯಾವ್ದು ಇನ್ನು ನೆಕ್ಸ್ಟ್ ವಾರ ಓಡೊಂಡೋಯ್ತೀವಿ. ಎತ್ತಾಗ ಆಯ್ತು, ಧರ್ಮಸ್ಥಳ ಕರ್ಕೋಗಿ ತಾಲಿ ಕಟ್ಕಬ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಧರ್ಮಸ್ಥಳಕ್ಕೆ ಎಲ್ಲಾರ ಹೋಗಿ ತಾಲಿ ಕಟ್ಕೊ ಬರೋದು, ಅಲ್ಲಿ ಮನೇಲಿ ಒಪ್ಬೇಕಲ್ಲ. ಅದೇ ಹೇಳಿಲ್ವ ನಿಂಗೆ? ಯಾವ ಎರಡು ಜಾತಿ ಬಿಟ್ಬಿಟ್ಟು ಇನ್ಯಾವ್ದನ್ನ ಕರ್ಕೊಂಡ್ ಯಾರು ಹೋಗಿ ನೋಡ್ಕೊಬೋಗು ಅಂತ ನೋಡಮ್ಮ ಅಂತ. ನನ್ನ ಕರ್ಕೋದ್ರ ಮದುವೆ ಖರ್ಚು ಉಳಿತ. ಓಡೋ ಮದುವೆ ಆದ್ರ ಮನೆ ಬೋಗ್ಗೆ ಹಾಕೊಂಡ್ರನ ನಾನು ಸಪ್ರೇಟ್ ಇರ್ದಂಗಾರ. ನೀನು ಬಂದ್ಬಿಡು ಜೊತೆಗ. ಒಟ್ಟಲ್ಲಿ ಅಮ್ಮ ಏನು ಹೇಳ್ತಾಳೆ ಗೊತ್ತಾ, ಅವ್ರ ಮನೇಲಿ ಎಲ್ಲ ಎದುರಾಕಬಿಟ್ಟೊಳ ಕಣಮ್ಮ. ಆದ್ರೆ ಇವನ್ನೇ ಆಗೋದಂತ ಎನ್ನ ಚಂದಾಗ ಹೊಡೆದಿದಾರಂತ ಮನೇಲಿ ಒಳಗ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನಾಯ್ತು ಕರ್ಕೊಂಬಲ್ಲ? ಭಯಂಕರ ಏಟ್ ಹೊಡೆದಾಕ್ಬಿಟ್ಟವ್ರೆ.
ಆಯ್ತು ಕರ್ಕ ಬಂತ ಹೇಳಿ ಈಗ ನೀನ್ ಕರ್ಕಬ ಅಂತ ಅದೇ ಸುಲಭವಾಗಿ ಆಮೇಲೆ ನಾವು ಓಡೋಂಟಾಗ ಅವ್ರು ಬಂದು ಹೆಣ್ಣು ಮನೆಯವ್ರು ನಿಮ್ಮನ್ನ ಹಿಡ್ಕತಾರಲ್ಲ ನನ್ಗೆ ಅದೇ ಭಯ ಆಗಿರೋದು. ಹಿಡ್ಕೊಳಲ್ಲ ಎಣ್ಣೆ ಹೇಳುತ್ತಾ ಏನಂತ್ಯ ಇಷ್ಟ ಆಗಿನಿ ಮುಂದೆನ ಮಾಡ್ಕೊಳ್ಳೋದು ಯಾರು ಹೊಡಿಬೇಡಿ ಅಂತ ಹೇಳ್ತಾ ಇದ್ರು. ಆಗಿನ ನಾನ್ ಕರ್ಕೊಂಡೋಗ್ಬಿಟ್ಟಿರ್ನಿಲ್ಲ ನಮ್ಮೇ ಕೊಡ್ದವ ಅಮ್ಮ ಇನ್ನೇನವ ಹೊಡಿತಾನೆ ಮುತ್ತಿಕ್ತಾರ ಹೊಡೆದರು ನಮ್ಗೆ ಬಂದರು ಎಲ್ಲಾರು ಹಿಡ್ಕತಾರ ಕಣವಾ ಹಿಡ್ಕತಾರ ನಿನ್ಗ ನಮ್ಗೆ ಗೊತ್ತಿಲ್ಲ ಅವತ್ತು ಯಾರು ಮಾಡ್ಕೋಗಿದ್ರೆ ಹೋಗಿ ನೋಡಿ ಹೋಗಿ ಪತ್ತೆ ಮಾಡಿ ಅನ್ನೋದು ಪತ್ತೆ ಮಾಡಿ ನೀವೇ ಎಲ್ಲ ಕಳ್ಸ್ಬಿಟ್ಟಿದಾರಿ ಹೇಳಿ ಇಲ್ಲಾಂದ್ರ ಈ ಊರವ್ರನ್ನೇ ಕೇಳಿ ನಮ್ಗೆ ಗೊತ್ತೇ ಇಲ್ಲ ಅನ್ನೋದು. ಹಾ ಊರವ್ರನ್ನೇ ಕೇಳಿ ನಮ್ಗೆ ಗೊತ್ತಿಲ್ಲ. ಊರವ್ರನ್ನ ಕೇಳಿದ್ರು ಅವ್ರವ್ರ ಕೇಳಿದ್ರು ಹಂಗಲ್ಲ ಕಣಮ್ಮ ಅವರು ಬುಟ್ರಮ್ಮ ಏನು ಮಾಡಲ್ಲ. ನಾ ಲವ್ ಮಾಡ್ತಾ ಇರೋದು ಗಂಡ್ ಬುಟ್ಟಿರೋಳ್ನ ಕಣಮ್ಮ. ಗಂಡ್ ಬಿಟ್ರವಳ ಗಿಂಡ್ ಬಿಟ್ರವಳ ನಾನ್ ಕೇಳು ಈಗ ಹಂಗಾರೆ ಅವಳನ್ನ ಮದುವನ ಗಂಡ್ ಬುಟ್ಟಿರೋಳ್ನ ಆಯ್ತು ಆಗುವ ಅವಳೇ ನೀ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಏನಮ್ಮ ಹಿಂಗೆ ಹೇಳ್ತಿದೆ. ಇನ್ನೇನ್ ಮಾಡ್ದೆ ನಾನು ಎಲ್ಲ ನಮ್ಮ ಅಮ್ಮ ಬೋದ್ ಹಾಕ್ಬಿಡ್ತಾಳ ನನ್ನ ಹೊಟ್ಟಲ್ಲಿ ಮಡ್ಗಲ್ಲ ಅಂದ್ರೆ ಇಷ್ಟು ಸುಲಭವಾಗಿ ಹೋಗಿ ಮಾಡ್ಕಬ ಅಂತಿದ್ದಿಲ್ಲ ನಮ್ಮ ಗಂಡ್ ಬುಟ್ಟಿರೋಳ್ನೆ. ಗಂಡ ಬಿಟ್ಬಿಟ್ರವಳು ಬೇಕಾದ್ರೆ ಮಾಡ್ಕಬ ಗಂಡಿರೋಳು ಮಾಡ್ಕೊಳ್ಬೇಡ. ಹಾ ಗಂಡ ಇರೋರ್ನ ಮಾಡ್ಕೊಡ್ದ ಗಂಡ ಅಂದ್ರೆ ಗಂಡ ಬದುಕವನೆ ಆದ್ರೆ ಬಿಟ್ಬಿಟ್ಟವನೆ. ಬಿಟ್ಬಿಟ್ಟಿದ್ರು ಮಾಡ್ಕಬ ಹಾ ಬಿಟ್ಬಿಟ್ಟಿದ್ರು ಮಾಡ್ಕಬಲ್ಲ. ಡೈವರ್ಸ್ ಕೊಟ್ಟಿರೋಳ ಡೈವರ್ಸ್ ಕೊಟ್ಟಿಲ್ಲ ಇನ್ನೂ. ಮತ್ ಬೇಡ ಬಿಡು. ಅಮ್ಮ ಲವ್ ಮಾಡ್ತಾನೆ ಕಡೆ ನಂಗೆ ಅವಳೇ ಬೇಕು ಇಲ್ಲಾಂದ್ರೆ ಸತ್ತೈತೀನಿ. ನೀನು ಸಾಯೋಗ ಅವಳ ಜೊತೆಲಿ ಅವಳು ನೀನಿಬ್ರು ಸಾಯ. ಏನ್ ಹಿಂಗಂತಿದೆ ನೀನು ಸತ್ತೋಗ ಅವಳು ಸತ್ತೋಗ ಅಂತಿದ್ದೀನಮ್ಮ. ಐತಿದವ ಈಗ ಗಂಡ ಬಿಟ್ಬಿಟ್ಟಿರೋ ಐತಿದವ ಮೂರವ ಮೂರ್ ಐಕ್ಳು ಮಡಿಕ ಇಟ್ಟಾಕೋರ್ಗ ಯಾರ್ಗ ಬಟ್ಟ ಇಟ್ಟು ಹಾಕೊಂಡು ಮದುವೆ ಹೊತ್ಕ ಮಾಡು ಆ ವೈಕ್ಳುಗಳ್ಗ ಅದಕ್ ನಾನ್ ಸಾಕ್ನೆ ಮಾಡ್ಕೊಂಡ್ರ ಆ ಮಕ್ಕಳು ಮದುವೆ ಹೊತ್ಕ ಮಾಡ್ಬೇಕು. ಗಂಡ ಬಿಟ್ಬಿಟ್ರ ಕಣಮ್ಮ. ಬಿಟ್ಬಿಟ್ಟಿದ್ರು ಬಿಟ್ಬಿಟ್ಟಿದ್ರ ಬಿಟ್ಬಿಟ್ಟಿದ್ರು ಅವಳಗ ನೀನ್ ಹೋಯ್ತಿದೆ ಏನಪ್ಪ ಮಕ್ಳಿಗೆ ನೀನೇ ತಂದ ಅದಕ್ಕ ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ 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 ಅದಕ್ಕಮ್ಮ ಅದಕ್ಕ ಮಕ್ಕಳು ಬಿಟ್ಬಿಟ್ಟು ಬಂದಳ. ಬೇರೆಯವ್ರ ಮಕ್ಳನ್ನ ನಾನು ಕರ್ಕೊಂಡ್ಬಂದು ಸಾಕಂದು ಇದ್ ಮಾಡಿ ನಾನು ಅವಳು ನಾಳೆ ದಿವಸ ಅವ್ರೆ ಒಳ್ಳೆಯವ್ರಾಗ ನಿಂಗ್ ಮಾಡ್ತಾರಕಲ್ಲ. ಏನ್ ಮಾಡ್ದಾರು ಅವ್ರ ಅಪ್ಪ ನುಡಿಕ್ ಹೋಯ್ತಾರ ಅವರು. ಅದೇ ಕುಡಿಕ್ ಹೋದರು ಇನ್ನೇನು ಅವ್ರ ಅಪ್ಪ ಬಿಟ್ಬಿಟ್ಟ ಮೇಲೆ ಇನ್ನೇತಕ್ ಹೋದ್ರಲ್ಲ. ಎಲ್ಲಿ ಅವ್ರ ಅಪ್ಪ ಬಿಟ್ಬಿಟ್ರನ ಅಂದ್ರೆ ವಾರಕ್ಕೆ 15 ದಿನಕ್ಕೆ ಹೋದನಂತ ಬಿಟ್ಬಿಟ್ಟಿದ್ರಂತ ನೋಡಕ್ ಹೋಲ್ವಂತ ಕರೆಕ್ಟಾಗಿ. ಹಿಂಗು ಅಂತಿದೆ ಹಂಗು ಅಂತಿದೆ ಇನ್ನೇನೇ ಮಾಡೋದು ನಾವು. ಇಟ್ಟು ಬಟ್ಟೆ ತಂದಾಕಳು ಅಂತ ಗೊತ್ತಾ ಇಟ್ಟು ಬಟ್ಟೆ ತಂದಾಕ ನೀನೇ ಹೋಗೋದು ನೀನು ಹೋಗು. ಹಂಗಲ್ಲ ಕಣಮ್ಮ ಊರಲ್ಲಿ ಮರ್ಯಾದೆ ಕೊಟ್ರ ನಮ್ಮ ಗಂಡನ್ ಬಿಟ್ಟಿರೋನ್ ಕಟ್ಕೊಂಡ್ರ ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಈಗ ಅವ್ಳು ಇಲ್ಲ ಸದಸ್ಯನೆಲ್ಲ ಏನ್ ಮಾಡಿ ಅದಕ್ಕೆ ಸೋತದಲ್ಲ. ಇಲ್ಲ ಕಣಮ್ಮ ನಾನು ಸಿಕ್ಕಾಪಟ್ಟೆ ಲೋ ಮಾಡ್ತಾವನೆ ಹೆಚ್ಕೊಬಿಟ್ಟಿನಿ ಕೈ ಕುಯ್ಕೊಂಡಿ ರಾತ್ರಿ ನಿಜವೂ ಕೈ ಕುಯ್ಕೊಂಡ್ರೆ ಬಾಯಿನ ಕುಯ್ಕೋ ಬಾಯ್ ಕುಯ್ಕಲ ಬಾಯ್ ಹೆಂಗಮ್ಮ ಕುಯ್ಕನಿ ಮತ್ತೇನೇನಂತ ಕೈ ಕುಯ್ಕೊಂಡ್ರೆ ಬಾಯಿ ನೀನೇ ಸಪೋರ್ಟ್ ಮಾಡ್ಬೇಕು ಏನಾರು ಮಾಡಿ. ಏನ್ ಸಪೋರ್ಟ್ ಮಾಡೋಣ ಈಗ ನನ್ ಲವ್ಗ ನೀನೇ ಇದಾಗಬೇಕು ಸ್ಫೂರ್ತಿ ಆಗ್ಬೇಕು. ಹೋಗಮ್ಮದ ತಾಲ ತಿನ್ಬಿಡ ನಮ್ಗ. ಇಲ್ಲ ಕಣಮ್ಮ ನಾವು ಕರ್ಕೊಂಡ್ ಹೋಗ್ಬೇಕು ತೊಡ್ದ ಮುಚ್ಕೊಂಡು ಆಮೇಲೆ ನೀವು ತಗ ನೀವು ಕರ್ಕ ಬನ್ನಿ ಅಂತಿದ್ರಿ ಆಮೇಲೆ ಊರಲ್ಲಿ ನಾಲ್ಕು ಜನ 4 ತರ ಮಾತಾಡ್ತಾರಲ್ಲ. ಊರವ್ರು ಏನ್ ಮಾಡದಲ್ಲ ನನ್ನ ಇಷ್ಟ ಆಯ್ತು ಕರ್ಕ ಬಂದಿ ಅಂದ್ರೆ ಅವ್ರು ಏನು ಮಾಡಲ್ಲ. ಈಗ ಹೋಗು ಬಾಯಿ ಮುಚ್ಕೊಂಡು ನಮ್ ತಲ ತಿನ್ಬಿಡ್ಬೇಕು. ಅಮ್ಮ ಏನಮ್ಮ ಹಿಂಗೆ ಹೇಳ್ತಿದ್ದಲ್ಲಮ್ಮ. ತಲ ತಿನ್ಬಿಡುತ್ತಲ್ಲ ನೀವು ಬೇಕತ್ತಾನೆ ನಾನು ಕರ್ಕೊಂಡ್ ಮಡಿಕಾಯಿ ಇಟ್ಟಾಕು ನಾನು ಯಾಕೆ ಹೇಳ್ದೆ ಅದೇಪ್ಪ ಒಂದು ದೊಡ್ಡವ್ರು ಕೇಳ್ಬಿಡ್ತಾನೆ ಡಿಸಿಷನ್ ತಗೋಬೇಕು. ದೊಡ್ಡವ್ರು ಕೇಳ್ಬಿಡ್ತಾನೆ ಡಿಸಿಷನ್ ತಗೋಬೇಕು. ಈಗ ಹೇಳಿಲ್ಲ ನಿಂಗೆ ಕರ್ಕಬಾರ್ದ ಕರ್ಕೊಬರ್ನ ಕರ್ಕ ಬಂದ್ಮೇಲೆ ಆಮೇಲೆ ನಾನು ಹೇಳಿಲ್ಲ ಈಗ ಬಿಟ್ಟಿಲ್ಲ ನೀನು ಬಂದು ಪೊಲೀಸ್ ಸ್ಟೇಷನ್ ಸೈನ್ ಹಾಕೊಡ್ಬೇಕು. ಸ್ಟೇಷನ್ಗೆ ಅವಾಗ ಇಷ್ಟ ಆಯ್ತು ಕರ್ಕ ಬಂದ್ರು ಅಂತ ಹೇಳಿ ನಿಂಕಲ್ಲ ನೀನ್ ಸೈನ್ ಹಾಕ್ಬೇಕು ಬಂದು ಪೊಲೀಸ್ ಸ್ಟೇಷನ್ ಹಾಕೋ ತಕೋ ಆಗ್ತಾ ನೀನು ಇದು ಆಗ್ದೆ ಯಾವ್ದಪ್ಪ ಏನೇ ಮೇನು ಸುರುಟಿ ನೀನ್ ಅದೇ ಆಗೋ ತಕ್ಲ ಇವತ್ತು ನಾಳೆ ಸಾಯೋರು ನಮ್ಗೆಲ್ಲ ಹಾಕೋ ಹಾ ನಾವೇನಾರ ಹೊಸ ಬದುಕಾಲಿ ನೀರು
ಅಲ್ಲ ನಾನು ಹೇಳೋದು ಈಗ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತಾರ ನಮ್ಮ ಕೈಲಿ ಆದ ಹೋಗಕ್ಕಾಗಲ್ಲ ಮತ್ತೆ? ಸೈನ್ ಹಾಕ್ಬೇಕು ಹಾಕೊಂಬಿಡು. ಸೈನ್ ಆಗ್ತಿದೆ ಒಟ್ಟಲ್ಲಿ ಬಂದು ನಾನೇ ಕರ್ಕೊಂಡು ಸುತ್ತೀನಿ ತರ ಕಡ್ಸ್ಕೊಬಿಡ. ಆಯ್ತು ಕರ್ಕೊಂಡು 3 ಹೆಣ್ಮಕ್ಳೆಲ್ಲ ಅವ್ರಗ ಮೂರು ಮದುವೆ ಮಾಡು ಹೊಸ ಮಾಡು ಅಳಿನ್ ಪಡ್ಕೊ 3 ಜನ ಅಳಿದಿರು ಅಳಿದಿರು ಬರ್ತಾರ ನಿಂಗ ಇಲ್ಲ ಅವಳು ಮದುವೆ ಆಗ್ಬಿಟ್ಟು ಇನ್ನೊಂದು ಮದುವೆ ಆಗ್ಬಿಡ್ತೀನಿ ಕಣಮ್ಮ. ಅವ್ನು ಹುಟ್ಟಿರೋ ಮಕ್ಕಳು ತಗೊಂಡು ಮದುವೆ ಮಾಡಿ ಹೊಸ ಮಾಡಿ ಅಳಿನ್ ಪಡ್ಕೊ 3 ಜನ ಅಳಿದಿರು ಬರ್ತಾರ. 3 ಜನ ಅಳಿದಿರು ನನ್ ಗಿಡ್ಕಿಡ್ಕ ಹೊಡೆದ್ರು ಆಮೇಲೆ ಮಾಡಿಸ್ಕೊ ಅದಕ್ಕ ಏನು ಮಾಡಲ್ಲ ಏನು ಹಿಂಗೆ ಯಾರು ನಂಬಕ್ಕಾಗಲ್ಲ ಕಣಮ್ಮ. ನೆಂಬಕ್ಕಾಗಲ್ಲ ಮತ್ತೆ ಹೋಯ್ತೀನಿ ಗಂಟತ್ ಬಾರಿ ಮಾತಾಡ್ತಿದೆ ಹೋಗಿ ಕೆಲಸ ಮಾಡೋಕೆ ಹೋಗಿ ಮಾತಾಡ್ತಿದೆ ಹೋಗಿ ಕೆಲಸ ಮಾಡೋಕೆ ಹೋಗಿ. ಮತ್ತೆ ಗೈಸ್ ನಮ್ಮ ಕರ್ಲಿಂಗ ಬೈಕ್ನ ವಾಟರ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ನಮ್ಮ ಕಾರ್ತಿಕ್ ಕೈಲಿ. ಇದನ್ನು ವಾಟರ್ ಸರ್ವಿಸ್ ಮಾಡಿಸೆ ಇದು ತೊಳೆಯೋದೇ ಅಪರೂಪ, ವರ್ಷಕ್ಕೊಂದೇ ಸಾರಿ ಆಯ್ ಪೂಜೆ ಟೈಮಲ್ಲಿ ತೊಳೆಯೋದು ನಾನು. ಇವತ್ತು ಅದೇನು ಜ್ಞಾನ ಬತ್ತೋ ಗೊತ್ತಿಲ್ಲ, ನಮ್ಮ ಕರ್ಲಿಂಗನ್ನು ಫ್ರೆಶ್ ಮಾಡಿಸ್ಬೇಕು ಅಂತ ಅದೇನೋ ದರ್ಶನ್ ಮೂವಿಲಿ ಅದ್ರಲ್ಲಿ ಕಟರ ಫಿಲಮಲ್ಲಿ ಅಟ್ಟಿಲಿ ಒಂದೇ ಸಮ ಗಬ್ ಅಂತೈತೆ ಹಂಗಂದ್ರೆ ಹುಚ್ಚನಲ್ಲ ಹಂಗೆ ಗಬ್ ಅಂತೈತೆ. ಅದಕ್ಕೆ ವಾಟರ್ ಸರ್ವಿಸ್ ಮಾಡಿಸ್ತಿದ್ದೀನಿ ಗೈಸ್. ನಮ್ಮ ಕಾರ್ತಿಕ್ ಹುಟ್ಟವನೇ ಗಜ ಗಸನ ಪಂಚರ್ ಆಗ್ಬಿಟ್ಟು ಎರಡು ಪಂಚರ್ ಹಾಕಿಸ್ತಾ ಗಾಯ್ಸು ಕಾರ್ತಿಕ್ ಕೈಲಿ. ಬಾಯಿಗೆ ಇಟ್ಟು ಹಾಕವ ನಾನು ಹಾಕೊಡು ಅಂದ್ರೆ ಅವತ್ತೇ ಹಾಕೊಡು ಅಂತ ಹೇಳ್ದೆ, ಹಾಕೊಡಲ್ಲ. ಭಾರಿ ಡಿಮ್ಯಾಂಡ್ ಆಗ್ಬಿಟ್ಟವನೆ ಅಣ್ಣ. ನಾವು ರಿಕ್ವೆಸ್ಟ್ ಮಾಡಿ ಕಾಲು ಕಟ್ಟಿ ಕೇಳ್ಕೊಬೇಕು, ಹಂಗೆ ಆಗ್ಬಿಟ್ಟೈತೆ ಅವನ್ನ ಭಯ್ಯ ನೋಡ್ಯ ಗಾಡಿನ ಅಂತ. ಏನು ಮಾಡೋದ ಹೇಳಿ, ಈ ಥರ ನಮ್ಮನ್ನ ಒಟ್ಟ ಉರಿಸ್ತಾರಲ್ಲ. ಹಾಂ ಬೇರೆದಕ್ಕೂ ಹೋಗೋಣ ಆಗೋಕ್ಕಾಗ ಮನ್ಸು ಬರಲ್ಲ. ನಮ್ಮ ಹುಡುಗನ ಬಿಟ್ಬಿಟ್ಟು ಹೋಗಕ್ಕಾದ್ದ ಗೈಸ್. ವೈಕುಂಠಣ್ಣಂಗೆ ತಲೆ ಬಾದಿ ಹಿಡಿದ್ಬಿಟ್ಟಿದ್ವಿ ಅಂತೆ. ಹಾಂ ತಲೆಬಾದಿ ಅಂದ್ರೆ ರಾತ್ರಿ ಜಾಸ್ತಿ ಆಗಿತ್ತು ಗೈಸ್. ರಾತ್ರಿ ಜಾಸ್ತಿ ಆಗಿತ್ತಣ್ಣ ಕಾರ್ತಿಕ್ ಅಂತಂದಲ್ಲ. ಹಾಂ ಕೋಲ್ಡ್ಗ ನನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟು ಯಪ್ಪ ಬಿಟ್ಬಿಟ್ಟು. ಹಾಂ ತಣ್ಣೀರು ಕುಡಿದ್ಬಿಟ್ಟು ಚೆನ್ನಾಗಿ ಹಾಂ ಧೂಳು ಎಷ್ಟು. ಅಣ್ಣ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋಕ್ಕಾಗಲ್ಲ ಅಲ್ವಾ, ಕಷ್ಟ ಅಲ್ವಾ? ನೀನು ಮಾಡಿರೋ ಪ್ರಕಾರ ನೀನು ಮಾಡ್ತಿದ್ದೀರಾ? ಅವಾಗೆಲ್ಲ ಈ ಥರ ಐತಿತ್ತಿಲ್ಲ. ಹಾಂ ಅವಾಗೆಲ್ಲ ಈ ಥರ ಐತಿತ್ತಿಲ್ಲ. ಈಗ ಯೂಟ್ಯೂಬ್ ಅದು ಇದು ಇದರ ಬಂದ ಹಾಂ ಅವೆಲ್ಲ ಏನು ವೀಡಿಯೋ ಮಾಡ್ಬೇಕು ಆದರೂ ಕಷ್ಟ ಬೆಳೆಯೋದು. ಇದಕ್ಕಾಗೆ ನಿಂತಿರ್ಬೇಕು. ಹಾಂ ಅದಕ್ಕಾಗೆ ನಿಂತಿರ್ಬೇಕು. ಮನೆ ಕಮಿಟ್ಮೆಂಟ್ ಯಾವುದು ಇರ್ಬಾರ್ದು. ಏನಿಲ್ಲ ಮಾಡ್ಬೋದು, ಜಾಲಿಯಾಗಿರ್ಬೇಕಾ? ಜಾಲಿ ಇರಬೇಕು. ಹ್ಞೂ ಅದಕ್ಕಾಗೆ ಟೈಮ್ ಕೊಡ್ಬೇಕು. ನಿಜ ನೀ ಹೇಳೋದು. ನೋಡೋ ಕಾರ್ತಿಕ್ ಎರಡೂ ಮಾಡ್ತೀನಿ ಅಂದ್ರೆ ಆಗ ಕಾರ್ತಿಗೆ ಯಾವುದು ಬೇಕಾಗಿಲ್ಲ, ಅವ್ರ ಡ್ಯಾಡಿ ಮಾಡ್ಬಿಡ್ಗವ್ರ. ಫ್ರೀ ಟೈಮಲ್ಲಿ ಮಾಡ್ಬೋದಿಲ್ಲ. ಹಾಂ ಸರ್ವಿಸ್ ಮುಗಿದು 2 ಗಾಡಿ ಸರ್ವಿಸ್ ಮಾಡೋದ್ಬಿಟ್ಟು ಅಲ್ಲಿ ಈಗ ಇದ್ರ ಹತ್ರ ಇರ್ತಾರಲ್ಲ ಅಂಗಡಿ ಹತ್ರ ಅದು ಇವಂದೇ ಸರಿ ಸ್ವಂತ ಕೆಲಸ. ನಾನು ಹಿಂಗೆ ಏನಾರು ಒಂದು ಹಾಕಬೇಕು ಮಾಡೋಣ, ನಾನು ಏನಾರು ಒಂದು ಮಾಡಬೇಕು ಸ್ವಂತ. ಸುಮ್ಮನೆ ಅವ್ರ ತಗ ಹೋಗೋದು ಬರೋದು ಆಗಲ್ಲ. ಏನು ಮಾಡಿ ಒಂದು ಬಿಸ್ನೆಸ್ ಹೇಳು, ಬಿಸ್ನೆಸ್ ಹೇಳಿ ನಾರು ಹೇಳು. ಮರದ ಕೆಲಸ ಅದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಕಲ್ತಿರೋದೇ ಮರಗೆಲ್ಸ. ಅದನ್ನ ಮಾಡ್ಬೇಕು ಅಂದರೆ ಸಿಟಿಲೇ ಮಾಡ್ಬೇಕಾಯ್ತಾ. ನಮ್ಮೂರಲ್ಲೂ ಮಾಡ್ಬೋದು, ಟೂಲ್ಸ್ ತಗೊಬಿಟ್ರೆ ಕೆಲಸಗಳ ಸಣ್ಣ ಪುಟ್ಟ ಬರ್ತಾವ. ನಾನೇ ಟೂಲ್ಸ್ ಇಲ್ಲ ಅಂದ್ಬಿಟ್ಟು ಇದು ಮಾಡಕ್ಕೆ ಬಿಡ್ತಾವನಿ. ಮಾಡು ಸುಬ್ಬ ಸಣ್ಣ ಅಂಗಡಿ ಬಡತೆ ತಗೋ, ಮನೆ ತಗೋ ಮೇಡಮ್. ಫರ್ನಿಚರ್ ಅಂಗಡಿ ಮಾಡ್ಕೊಂಡ ನಿಮ್ಮ ಮನೆ ತಗೋಕಿಂತ ಇದ್ದಾಗ ಮಾಮೂಲಿ ಫರ್ನಿಚರ್ ಅಲ್ಲ, ಕೆಲಸನೇ ಮಾಡು. ಕೆಲಸನೇ ಮಾಡು, ಮಾಮೂಲಿ ಕಾರ್ಪೆಂಟರ್ ಕೆಲಸನೇ ಮಾಡು, ಮನೆ ಮಾಡು. ಹಂಗೆ ಮಾಡಿದ್ರೆ ಆಯ್ತಾ. ಇರೋ ಒಂದು ಸೆಟ್ ಟೂಲ್ಸ್ ಅರೇಂಜ್ ಮಾಡ್ತೀನಿ, ಮಾಡಿಬಿಟ್ಟು ಆಗಿದ್ದಾಲಿ ಮಾಡ್ಕೊತೀನಿ ಬಂದವ ನಾನೇ. ಏನಂತೀಯ ಗೈಸ್? ಇವಾಗ ನಾನು ಜಿಮ್ ಹತ್ರ ಬಂದಿದ್ದೀನಿ. ಅದು ಯಾರ ಜೊತೆ ಅಂದರೆ ವೆಂಕಿ ಬ್ರೋ ಮತ್ತು ಇವ್ರ ಜೊತೆ ಶಶಾಂಕು ಕೂಡ ಬಂದವನೆ. ಇವರು ಜಿಮ್ಮಿಗೆ ಜಾಯ್ನ್ ಆಗ ಸುಮಾರು ಒಂದು 3-4 ತಿಂಗಳಿಂದ ಮಾಡ್ತಾವ್ರೆ. ಹೊಡಿ ಇರು ಜಿಪಿ ಇರು ಸಾಕು ಬಿಡು ಇದೆಲ್ಲ ಇಳ್ಸಾಕದ್ದು ಇಳಿಸ ಬರ ಇದೆಲ್ಲ ನಿನ್ಗೆ ಇಳ್ಸಾಕದ್ದು. ಏನಿದ್ರು ಎಷ್ಟು ಕೆ ಜಿ ಹೊಡಿಬೇಕು? 100 ಹೊಡಿ. ಇವಾಗ 100 ಹಾಕಿ ಹೊಡಿಸ್ತಾವ್ರಿ ಜೀಪಿಗೆ. ತೊಲೆ ಹಾಕೊಂಡ್ರಲ್ಲೇ ತೊಲೆ
ಹೊಡಿಗುರು ನೀವು ಹೊಡಿತೇ ಹೊಡಿಗುರು ಆಗಲ್ಲ ಹಾ? ತಮಾಸಿನ ಹೇಳ್ಕೊಂಡ ಎಷ್ಟ 75 kg ನಾನು 75 kg 75 ಮತ್ತೆ 75 ಇಷ್ಟೇ ನಿನ್ನ ಕೆಪಾಸಿಟಿ ಎಳಿಬೋದು ಬರಲ್ಲ ನಾನಾಗಿರೋ 100 ಹಾಕೊಡಿ ನಾವು ನಮ್ಮ ಕೈ ಕಡೆ ಕಿತ್ತೋದ್ರೆ ಹಾಕಿಸ್ಕೊತಗೋ ಇದೆಲ್ಲ ಯಾವ ಲೆಕ್ಕ ನಿನ್ಗ ಒಂದು ರೌಂಡ್ ಜಾಸ್ತಿ ಹೊಡೆದ್ರಾಯ್ತು ಹಾಂ ಗೈಸ್ ನನಗೂ ಜಿಮ್ಮಿಗೆ ಸೇರ್ಕೊಳಕ್ಕೆ ಆಸೆ ಬಟ್ ಆದರೆ ನನ್ನ ಹತ್ರ ಈಗ ಸದ್ಯಕ್ಕೆ ಇದಕ್ಕೆ ಬರೋ ಅಂತ ಆಗಲ್ಲ ಬೇರೆ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಟ್ರೆ ಎಲ್ಲಿಗೆ ಬಂದ್ಬಿಟ್ರೆ ಏನೂ ಇಲ್ಲ ಆದರೆ ಮುಂದಕ್ಕೆ ಸೇರ್ಕೊತೀನಿ ಕೆಲಸ ಎಲ್ಲ ಬಿಟ್ಬಿಡ್ಬೇಕು ಗೈಸ್ ಇದಕ್ಕೆ ಅಂತ ನಿಂತಿರ್ಬೇಕು ನನ್ನ ಪ್ರಕಾರ ಜಿಮ್ಮು ಅಂದರೆ ಇವರು ಮಾಡ್ತಾರೆ ಬೇರೆ ಕೆಲಸಗಳನ್ನ ಆದರೆ ಅಷ್ಟು ಇದಿಲ್ಲ ಅವ್ರಿಗೆ ಕಷ್ಟ ಇಲ್ಲ ಇವ್ರ ಕೆಲಸಗಳು ನಮ್ಮ ಕೆಲಸಗಳು ಕಷ್ಟ ಗೈಸ್ ಹೊಡಿಲ್ಲ ಪಂಡ ಸಸಂಕ ಸಸಂಕ್ 100 kg ಹಾಕೋ ಹೊಡಿ ಸರಿ ಗುರು ಸುಭಾಷ್ ವಿಡಿಯೋ ಯಾಕೆ ಪುಳ್ಳಾಗೆ ಮಾತಾಡ್ತೀಯಲ್ಲ ನನ್ನ ಜೊತೆ ಹಾಂ ಗೈಸ್ ಅನ್ನ ನೋಡಿ ಹೆಂಗೆ ಹೊಡಿತಾವನೆ ಗೈಸ್ ಮದುವೆ ರೆಡಿ ಆಯ್ತಾವನೆ ಮದುವೆ ಟೈಮಲ್ಲಿ ಇಲ್ಲೆಲ್ಲ ಹೊಟ್ಟೆಲ್ಲ 6 ಪ್ಯಾಕ್ ಇರ್ಬೇಕಂತೆ ಚೆಸ್ ಎಲ್ಲ ಮುಂದಕ್ಕೆ ಬಂದಿರ್ಬೇಕಂತೆ ಬೈ ಚಿಪ್ಸ್ ಎಲ್ಲ ದಪ್ಪಾಗಿರ್ಬೇಕಂತೆ ಜೀಪಿಗೆ ಗೈಸ್ ಅವ್ನ ಮದುವೆ ಸಾರ ಮಹೇಶಲ್ಲಿ ಇರ್ಬೋದೇನೋ ಎಲ್ಲೇ ನಿನ್ನ ಮದುವೆ ಇಲ್ಲ ನಿನ್ನ ಮದುವೆ ಜಮೀನಲ್ಲಿ ಓ ಗೈಸ್ ನೋಡಿ ಸಾರ ಮಹೇಶಲ್ಲಿ ಆಯ್ತಾನೆ ಅಂದರೆ ಜಮೀನಲ್ಲಿ ಅಂತವನೆ ಹೊಡಿ ಗೈಸ್ ನಾನು ಮೊದಲೇ ಈ ಜೈಪುರಲ್ಲಿ ಸೇರ್ಕೊಂಡು ನಾನು ಮಾಡ್ತಿದ್ದೆ ಬರೀ 1 ವಾರನೇ ಮಾಡಿದ್ದು ಒಂದು ಸಾರಿ ಸೇರ್ಕೊಂಡು 1 ವಾರ ಮಾಡಿ ಬಿಟ್ಬಿಟ್ಟೆ ಅದಾದಮೇಲೆ ಆಗಲ್ಲ ಗೈಸ್ ನಮ್ಗೆ ಇವೆಲ್ಲ ಅಡ್ಜಸ್ಟ್ ಆಗಲ್ಲ ಮುಂದಕ್ಕೆ ನೋಡ್ತೀನಿ ಗೈಸ್ ಇವತ್ತು ರೈತರು ದಿನಾಚರಣೆ ಇಲ್ಲಿ ನುಡಿ ಮಾತಾಡ್ತಾನೆ ಯಾರು ನಾನೇನು ಮಾತಾಡಿ ರೈತ ಇಲ್ಲ ಅಂದ್ರೆ ನಮ್ಮ ದೇಶ ನಡೆಯಲ್ಲ ಇದೆ ಇಷ್ಟೇ ನಾ ಹೇಳೋದು ನೀ ಏನು ಹೇಳೋ ಏನಾದ್ರು ಸ್ಪೆಷಲಾಗಿ ಹೇಳ್ಬಂತ ಪಂಡು ಸಸಾಂಕು ಏನು ಹೇಳಿ ರೈತರ ದಿನಾಚರಣೆ ಇವತ್ತು ಏನಾರು ಹೇಳ್ಬಂತ ಏನಾರು ಮಾತಾಡು ಗುರು ಒಂದು ಸಾಂಗ್ ಹೇಳು ಗುರು ರೈತ 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 ಅಂತ ಹಾಂ ರೆಸ್ಪಾನ್ಸೇ ಇಲ್ಲ ಮರ್ಯಾದಿನೇ ಇಲ್ಲ ಏನಾರು ಹೇಳು ರೈತರ ದಿನಾಚರಣೆ ಏನು ಗುರು ನೀನು ಮಾತಾಡ್ಬೇಕಾಯ್ತ ಅಂದ್ಬಿಟ್ಟೆ ಮಾತಾಡಲ್ಲ ಅವನು ಇಡಿಯಟ್ ಪೇಲು ಗೈಸ್ ನಮ್ಮ ಜಿ ಪಿ ನೋಡಿ ಎಲ್ಲದಕ್ಕೂ ಸಹಿ ಹಾಂ ಗೈಸ್ ನಿಜವಾದ ಸಸಾಂಕು ತಪ್ಪು ಹುರ್ಕೊಂಡು ಮಾಡ್ತಾವ ಅವ್ನು ಮಾಡೋ ಹುರ್ಕೊಂಡು ಒಂದು ಸರಿಯಾಗಿ ಮಾಡ್ತಿಲ್ಲ ಗೈಸ್ ಇದು ಎತ್ತಕಾಲ ಅಂದ್ರೆ ಕೊತ್ತಕಾಲ ಅಂತ ಹಂಗೆ ಮಾಡ್ತಾರೆ ಹೌದು ನೆಕ್ಸ್ಟ್ ಹೇಳಿದ್ದಿಷ್ಟು ಪೂರ್ತಿ ಈಗ ಚಕ್ರಗಳು ಇದ್ದ ಹಾಂ ಚಕ್ರಗಳು ಇದ್ದ ಕಪ್ ಕಪ್ ಈ ಥರ ಆಡ್ಬೇಡ ಅಲ್ಲಿ ಹೊಟ್ಟೆ ಬಂದ್ಬಿಡ್ತದ ಬಾಡಿಗ ಎದ ಮೇಲೆ ಹಾಕೊಡ್ತಾನೆ ಅಲ್ವಾ ಹಾಂ ನಾನೇನು ಮಾಡ್ಬಿಟ್ರ ನಾನು ಗ್ಯಾರೇ ಇಲ್ಲ ಹಾಕೊಬಿಟ್ಟಿದ್ಯಾ ಸುಮ್ಮನೆ ತಮಾಷೆಗೆ ಅಮಾಸಿಗೆ ಇರಲಿ ಅಂತ ನಿನ್ನನ್ನು ನೋಡು ಯಾವ ಥರ ಅದ ಮಾತ್ರ ಉಡಿ ಗಂಡು ಮಗನ ಕಡದೆ ನನ್ನವ್ವ ಏಕ ಸಂದೇನ್ ಬೆಳಗನ ನಿಂತ್ಕೊಂಡು ಹೆಂಗಸರು ನಿಂತ್ಕೊಳ್ಳೋಲ್ಲ ಹಂಗೆ ನಿಂತ್ಕೊತಾನ ಓ ನನ್ನಲೇ ಹಂಗೆ ಓ ನನ್ನಲೇ ಅಯ್ಯೋ ದೇವಾ ಹೊಂಟೋಯ್ತೀನಿ ಕವ ಎಲ್ಲಾರ ಕಣ್ಣು ಕಾಣ್ಬಾರ್ದಾಗ ಹೊಂಟೋಯ್ತೀನಿ ಯಾವ್ದಾರು ಕಾಸಿಗೆ ಹೋಗ್ಬಿಟ್ಟು ತಪಾಸ್ ಕೂತ್ಬಿಡ್ತೀನಿ ನಿಮ್ಮ ಸವಾಸಕ್ಕೆ ನೀನು ಬರೋದೇ ಇಲ್ಲ ಊರ್ಗ ನಿಮ್ಮ ಸವಾಸನೇ ಬೇಡ ನಂಗೆ ಯಾರ ಸವಾಸನೂ ಬೇಡ ಹೊಂಟೋಯ್ತೀನಿ ಎಲ್ಲರ ಸವಾಸನೂ ಬಿಟ್ಟು ಕಾಸಿಗೆ ಹೋಗಿ
ಸನ್ಯಾಸ ಆಗ್ಬಿಡ್ತೀನಿ ಇರೆಲ್ಲ ಊರಲ್ಲಿ ಯಾರು ಸುಮ್ಮನೆ ಬೋಯಿಸ್ಕೊಂಡು ನಾನು ಎಷ್ಟು ದಿನ ಅಂತ ಬಿಟ್ಬೇಕಾದ್ದು. ಹಾಂ